ಆ ಒಂದು ಪ್ಲೇಸಿಗೆ ಹೋಗ್ತಾ ಇರೋದು. ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಾ ಇದೆ ನನಗೆ. ಈ ಥರ ಬರುತ್ತೆ. ಆಮೇಲೆ ಫುಲ್ಲು ಲಾಂಗು, ಇಲ್ಲಿ ಓಪನ್ ಇದೆ, ಮಂಡಿ ಹತ್ರ ಹಿಂಗೆ ಓಪನ್ ಇರುತ್ತೆ. ಸೊ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಡ್ರೆಸ್ಗಳನ್ನ ಹಾಕ್ತಾ ಇರೋದು. ಯಾಕೆ ಅಂತಂದರೆ ಮದುವೆಗಿಂತ ಮುಂಚೆ ಹಾಕೋದಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅಪ್ಪ ಅಮ್ಮ ಹಾಕೋದಕ್ಕೆ ಬಿಟ್ರು ಇರ್ತಾರಲ್ಲ ಕಿವಿ ಚುಚ್ಚೋರು, ಅಯ್ಯೋ ನಿನ್ನ ಮಗಳೇನು ಇಂಥ ಬಟ್ಟೆ ಹಾಕಿದ್ದಾಳೆ, ಆ ಥರ ಮಾಡ್ತಾಳೆ, ಈ ಥರ ಮಾಡ್ತಾರೆ ಅಂತ ಬಂದು ನಮ್ಮ ಅಪ್ಪ ಅಮ್ಮಂಗೆ ಚೆನ್ನಾಗಿ ಕಿವಿ ತುಂಬಿ ಹೋಗೋರು. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ಅಂದರೆ ತುಂಬ ದಿವಸ ಆಯಿತು, ಎಲ್ಲೂ ಹೋಗಿರಲಿಲ್ಲ. ಸೊ ಹಾಗೆ ಸುಮ್ಮನೆ ಟ್ರಿಪ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಲಾಂಗ್, ಫಾರ್ ದ ಫಸ್ಟ್ ಟೈಮ್ ನಾನು ಆ ಒಂದು ಪ್ಲೇಸಿಗೆ ಹೋಗ್ತಾ ಇರೋದು. ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಾ ಇದೆ ನನಗೆ. ಸೊ ಅದಕ್ಕೆ ಅಂತಲೇ ಬ್ಯಾಗ್ ತೊಗೊಂಡಿದ್ದೀನಿ ಹೊಸದು. ಇವಾಗ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಈ ಬ್ಯಾಗಿಗೆ ನಾನು ಎಷ್ಟು ಕೊಟ್ಟೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನೋಡೋಣ. ಟೆಸ್ಟ್ ಗೆಸ್ ಮಾಡಿ. ತುಂಬ ದೊಡ್ಡ ಬ್ಯಾಗ್. ಈ ಬ್ಯಾಗಿಗೆ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಆಯಿತು. ಈ ಥರ ಇದೆ. ಸೊ ನಾವಿಲ್ಲಿ ಒಳಗಡೆ ಏನು ಬೇಕಾದ್ರೂ ಹಾಕೋಬೋದು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಅಷ್ಟೇ ಅಮೌಂಟ್ ಕೂಡ ಚೆನ್ನಾಗಿದೆ. ಸೊ ಬನ್ನಿ ಇವಾಗ ಬಟ್ಟೆ ಪ್ಯಾಕ್ ಮಾಡೋಣ. ಸೊ ನಾನು ಯಾವ್ಯಾವ ತೊಗೊಂಡು ಹೋಗ್ಬೇಕು ಅಂತ ನೋಡೋಣ ಬನ್ನಿ, ಯಾವ್ಯಾವ ಡ್ರೆಸ್ ತೊಗೊಂಡು ಹೋಗ್ತೀನಿ ಅಂತ. ಸೊ ಆ ಟ್ರಿಪ್ಪಿಗೆ ಅಂತಲೇ ಕೆಲವೊಂದು ಡ್ರೆಸ್ಗಳನ್ನ ನಾನು ತೊಗೊಂಡಿದ್ದೀನಿ ಆಫ್ಲೈನಲ್ಲಿ. ನೋಡಿ, ಈ ಒಂದು ಓಲೆನ ನಾನು ಈ ಒಂದು ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಇದು ಪ್ರೈಸು 160 ರೂಪಾಯಿ. ಈ ಓಲೆ ಸೈಡ್ಗೆ ಎತ್ತಿಟ್ಬಿಡೋಣ. ಸೊ ನೋಡಿ, ಇದೊಂದು ಕೋಟು. ವೈಟ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ ಅಂತ ನಾನು ವೈಟ್ ತೊಗೊಂಡೆ. ಸೊ ಬ್ಲ್ಯಾಕ್ ತೊಗೋಣ ಅಂದ್ಕೊಂಡೆ, ಯಾಕೋ ಬೇಡ ಅನ್ನಿಸ್ತು. ಸೊ ಹಾಗಾಗಿ ವೈಟ್ ತೊಗೊಂಡಿದ್ದೀನಿ. ಇದು ಕ್ಲೀನಾಗಿ ಮಡಿಸ್ಬಿಡೋಣ. ಆ್ಯಕ್ಚುಲಿ ನಾನಿದು ಹೋಗುವಾಗ ಹಾಕೋತೀನಿ ಅನಿಸುತ್ತೆ. ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಎಷ್ಟು ಮೆತ್ತಿಗೆ ಸಾಫ್ಟ್ ಆಗಿದೆ. ಇದು ನಾನು ಏನಕ್ಕೆ ತೊಗೊಂಡೆ ಅಂತಂದರೆ, ನಾನು ಒಂದು ಡ್ರೆಸ್ ತೊಗೊಂಡಿದ್ದೀನಿ, ಅದು ತುಂಬ ಹಾಫ್ ಸ್ಲೀವ್ ಇದೆ. ಸೊ ಹಾಗಾಗಿ ಸುಮ್ಮನೆ ಎಮರ್ಜೆನ್ಸಿಗೆ ಇರಲಿ ಅಂತ ತೊಗೊಂಡೆ. ಸೊ ಇದು ಹೋಗುವಾಗ ಹಾಕೋ ಹೋಗ್ತೀನಿ. ಸೊ ಹಾಗಾಗಿ ಇಲ್ಲಿ ಸೈಡ್ ಇರ್ತೀನಿ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಡ್ರೆಸ್ಸು. ನೋಡಿ, ವೈಟ್, ಇದು ಹಿಂಗೆ ಹಾಫ್ ಸ್ಲೀವ್ ಇದೆ, ಈ ಥರ ಬರುತ್ತೆ. ಆಮೇಲೆ ಫುಲ್ಲು ಲಾಂಗು, ಇಲ್ಲಿ ಓಪನ್ ಇದೆ, ಮಂಡಿ ಹತ್ರ ಹಿಂಗೆ ಓಪನ್ ಇರುತ್ತೆ. ಸೊ ಆ ಥರ ತೊಗೊಂಡಿದ್ದೀನಿ. ಇದು ನಾನು ಹೋಗುವಾಗ ಹಾಕೊಂಡು ಹೋಗ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದು ಪ್ರೈಸು ಎಷ್ಟು ಕೊಟ್ಟೆ ನಾನು ಅಂದರೆ 900 ಕೊಟ್ಟೆ ಇದಕ್ಕೆ ನಾನು. ಸೊ ನಾನು ಇದು ತೊಗೊಂಡಿದ್ದು ನಾನು ಮಲ್ಲೇಶ್ವರಂ ಹತ್ರ. ಸೊ ಇದೇ ನಾನು ಹೋಗುವಾಗ ಹಾಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಹೋಗ್ತೀವಿ, ಯಾವುದ್ರಲ್ಲಿ ಹೋಗ್ತೀವಿ, ಟ್ರೈನಲ್ಲ ಅಥವಾ ಫ್ಲೈಟಲ್ಲ ಅಥವಾ ಬಸ್ಸಲ್ಲ ಅಂತ, ಸೊ ಎಲ್ಲ ಮುಂದೆ ಬರುವಂತಹ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ನೋಡ್ತಾ ಇರಿ. ಸೊ ಇದನ್ನು ಮ್ಯಾಚ್ ಮಾಡಿ ಹಾಕೊಂಡು ಹೋಗಬೇಕು. ಒಂದು ನಿಮಿಷ ವೀಡಿಯೋ ಆಗ್ತಿದೆಯಲ್ಲ ನೋಡೋಣ, ಒಂದು ಸೆಕೆಂಡ್. ವಿಡಿಯೋ ಆಗ್ತಾಯಿದೆ. ಇನ್ನೊಂದು ಡ್ರೆಸ್ ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಕಲರ್ ಕೂಡ ನನಗೆ ಸಿಕ್ಕಾಪಟ್ಟೆ ಸೂಟ್ ಆಗ್ತಾಯಿದೆ. ಸೊ ಬನ್ನಿ ಅದನ್ನು ತೋರಿಸ್ತೀನಿ ನೋಡಿ. ಇದು ಈ ಥರ ನೋಡಿ, ಈ ಥರ
ಇದು ಬಂದುಬಿಟ್ಟು ಫುಲ್ಲು ಸ್ಲೀವು ಆ್ಯಂಡ್ ಇದು ಅಷ್ಟೇ ಫುಲ್ಲು ಲಾಂಗು, ಇಲ್ಲಿ ಓಪನ್, ಸೊ ಮಂಡಿ ಹತ್ರ ಓಪನ್. ಸೊ ಈ ಥರ ಡ್ರೆಸ್ಸು ನಾನು ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಹಾಕೊತಾ ಇರೋದು. ನಿಜವಾಗ್ಲೂ ನಾನು ಈ ಥರ ಡ್ರೆಸ್ಗಳನ್ನೆಲ್ಲ ತರಕಾರಿ ಸೌಂಡು ಸ್ಟಾಪ್ ಆದರು. ಓಕೆ, ಸ್ಟಾರ್ಟ್ ಮಾಡೋಣ. ಅವರು ಏನೋ ತರಕಾರಿ ಅಂತ ಇದ್ದಾರೆ. ಯಾಕೆ ಈ ಡ್ರೆಸ್ಸು ಕೂಡ ಅಷ್ಟೇ ಸೇಮ್ ಪ್ರೈಸೇ ಅಂದ್ಕೊತೀನಿ, ಮರ್ತೋಗ್ಬಿಟ್ಟಿದ್ದೀನಿ ನಾನು, ಯಾಕೆ ಇಲ್ಲ. ಸೊ ಸೇಮ್ ಪ್ರೈಸೇ ಅಂದ್ಕೊತೀನಿ, 900. ತುಂಬ ಚೆನ್ನಾಗಿ ಕಾಣ್ತಿತ್ತು. ನಾನು ಇದನ್ನು ಅಲ್ಲಿ ಹಾಕೊಂಡು ನೋಡಿದಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು ನನ್ನ ಮುಖಕ್ಕೆ. ಸೊ ಹಾಗಾಗಿ ತೊಗೋಣ ಅಂತೇಳಿ ತೊಗೊಂಡೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಡ್ರೆಸ್ಗಳನ್ನ ಹಾಕ್ತಾ ಇರೋದು. ಯಾಕೆ ಅಂತಂದರೆ ಮದುವೆಗಿಂತ ಮುಂಚೆ ಹಾಕೋದಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅಪ್ಪ ಅಮ್ಮ ಹಾಕೋದಕ್ಕೆ ಬಿಟ್ರೂ ಇರ್ತಾರಲ್ಲ ಕಿವಿ ಚುಚ್ಚೋರು, ಅಯ್ಯೋ ನಿನ್ನ ಮಗಳೇ ಇಂಥ ಬಟ್ಟೆ ಹಾಕಿದ್ದಾಳೆ, ಆ ಥರ ಮಾಡ್ತಾಳೆ, ಈ ಥರ ಮಾಡ್ತಾರೆ ಅಂತ ಬಂದು ನಮ್ಮ ಅಪ್ಪ ಅಮ್ಮಂಗೆ ಚೆನ್ನಾಗಿ ಕಿವಿ ತುಂಬಿ ಹೋಗೋರು. ಅದು ಅಪ್ಪ ಅಮ್ಮಂಗೆ ಇಷ್ಟ ಆಗ್ತಿರ್ಲಿಲ್ಲ. ಯಾರಾರ ಬಂದು ನನ್ನ ಮಕ್ಳ ಬಗ್ಗೆ ಏನಕ್ಕೆ ಮಾತಾಡಬೇಕು, ಬಿಟ್ಬಿಡು, ಆ ಥರ ಎಲ್ಲ ಹಾಕೋಕ್ಕೆ ಹೋಗ್ಬೇಡ ಅಂತ ಹೇಳಿ ಹಾಕೋಕ್ಕೆ ಬಿಡ್ತಾ ಇರಲಿಲ್ಲ, ಹೆದರ್ಕೊತಾ ಇದ್ದೆ. ಸೊ ಇವಾಗ ಮದುವೆ ಆಗಿದೆ. ಸೊ ನನ್ನ ಹಸ್ಬೆಂಡ್ ಬಿಡ್ತಾರೆ ಹಾಕೊಳ್ಳೋದಕ್ಕೆ. ಸೊ ಹಾಗಾಗಿ ಅಪ್ಪ ಅಮ್ಮ ನಿನ್ನ ಹಸ್ಬೆಂಡು ಒಪ್ಕೊಂಡಿದ್ದಾರೆ ಅಂದಮೇಲೆ ನಾವೇನಕ್ಕೆ ಎಂಜಾಯ್ ಅಂತ ಅಪ್ಪ ಅಮ್ಮನೂ ಏನು ಕೇಳಲ್ಲ. ಸೊ ಇದು ಎಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು ಅಂದರೆ, ಸೊ ಇರೋದು ಒಂದು ಲೈಫ್ ಅಲ್ವಾ, ಇರೋದೊಂದು ಲೈಫು. ಸೊ ಲೈಫ್ನ ಎಂಜಾಯ್ ಮಾಡಬೇಕು, ಮತ್ತೆ ವಾಪಸ್ ನಮ್ಗೆ ಆ ಲೈಫ್ ಬರೋದಿಲ್ಲ. ಸೊ ಇರುವಾಗಲೇ ಎಂಜಾಯ್ ಮಾಡಬೇಕು. ಸುಮಾರು ಜನ ಹೇಳ್ತಾರೆ ಮದುವೆ ಆದಮೇಲೆ ಲೈಫೇ ಹಾಳಾಗುತ್ತೆ, ಹೋಯ್ತು ಹೆಣ್ಮಕ್ಳು ಜೀವನನೇ ಹಾಳಾಯಿತು ಅಂತ. ಕೆಲವೊಬ್ಬರು ಹೆಣ್ಮಕ್ಳ ವಿಷಯದಲ್ಲಿ ಹೌದು, ಬಟ್ ಕೆಲವೊಬ್ಬರು ಹೆಣ್ಮಕ್ಳ ವಿಷಯದಲ್ಲಿ ಅದು ಹಂಗೆ ಆಗೋಲ್ಲ. ಯಾಕಂದರೆ ಒಳ್ಳೆ ಗಂಡನೇ ಸಿಕ್ಕಿರ್ತಾರೆ. ಸೊ ನನಗೂ ಅಷ್ಟೇ, ನಾನು ಮದುವೆ ಆದಮೇಲೆ ತುಂಬ ಚೆನ್ನಾಗಿರೋದು. ಮದುವೆಗಿಂತ ಮುಂಚೆನೂ ಚೆನ್ನಾಗಿದ್ದೆ, ಬಟ್ ನನಗೆ ಈ ಥರ ಡ್ರೆಸ್ಸು, ಆಮೇಲೆ ಅದೇ ಈ ಥರ ಡ್ರೆಸ್ಗಳು ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಇನ್ನೂ ಕೆಲವೊಂದು ರೂಲ್ಸ್ಗಳಿದ್ದವು. ಬಟ್ ಮದುವೆ ಆದಮೇಲೆ ಮದುವೆಗಿಂತ ಮುಂಚೆ ಸ್ವಲ್ಪ ಫ್ರೀ ಆಗಿದ್ದೆ. ಸೊ ಮದುವೆ ಆದಮೇಲೆ ಅಂತೂ ಫುಲ್ಲು ಫ್ರೀ ಆಗಿದ್ದೀನಿ. ಯಾವುದೇ ರೀತಿ ನನಗೆ ಇದು ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ನನ್ನ. ಸೊ ಅಷ್ಟೇ ಸಾಕಲ್ಲ ಹೆಣ್ಮಕ್ಳಿಗೆ ಏನು ಬೇಕು, ಅವರು ನನಗೆ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ, ನಾನು ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತೀನಿ. ಫೋನ್ ಬರ್ತಾಯಿದೆ, ಒಂದು ನಿಮಿಷ. ಸೊ ಓಕೆ, ಇವಾಗ ನನ್ನ ತಂಗಿ ಫೋನ್ ಮಾಡಿದ್ಲು. ಸೊ ಹಾಗಾಗಿ ಹೋಗಿದೆ. ನೋಡಿ, ಇದು ಒಂದು ಟಾಪ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಈ ಒಂದು ಪ್ಯಾಂಟು ಮ್ಯಾಚ್ ಮಾಡ್ತಾಯಿದ್ದೀನಿ ಈ ಥರ. ಸೊ ತುಂಬ ಚೆನ್ನಾಗಿದೆ ಇದು ಪ್ಯಾಂಟ್ ಅಂತ, ಸ್ಮೂತಾಗಿ ಚೆನ್ನಾಗಿದೆ. ಸೊ ಅಲ್ಲಿ ಚಳಿ ಇರುತ್ತೆ ಅಂದ್ಕೊಂಡು ನಾನು ಇದೊಂದು ಟಾಪ್ ತೊಗೊಂಡಿದ್ದೀನಿ. ಸೊ ಜಾಸ್ತಿ ಏನು ನಾನು ಬಟ್ಟೆ ಎತ್ಕೊಂಡು ಹೋಗಲ್ಲ, ಯಾಕೆ ಅಂದರೆ ಇವಾಗ ಇದು ಒಂದು ಜೊತೆ, 3 ಜೊತೆ ನಾನು ಇನ್ನೂ ಕೆಲವೊಂದು ಟಾಪ್ಸ್ಗಳು ನಾನು ಆರ್ಡರ್ ಮಾಡಿದ್ದೀನಿ. ಸೊ ನೋಡೋಣ ಅದು ಯಾವಾಗ ಬರುತ್ತೋ ಏನೋ. ಸೊ ಅದು ಬಂದು ಅದನ್ನು ತೊಗೊಂಡು ಹೋಗ್ತೀನಿ. ಸದ್ಯಕ್ಕೆ ಇವಾಗ ಇಷ್ಟಿದೆ, ಇಷ್ಟು ತೊಗೊಂಡು ಕ್ಲೀನಾಗಿ. ಈ ಪ್ಯಾಂಟ್ ಯಾವ ಥರ ಇದೆ ಗೊತ್ತಾ, ತೋರಿಸ್ತೀನಿ ನೋಡಿ. ಈ ಥರ ಇದೆ ಪ್ಯಾಂಟ್. ಈಗ 2 ಜೋಬ್ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ, ಚೆನ್ನಾಗಿದೆ ಪ್ಯಾಂಟು, ಇಷ್ಟ ಆಯಿತು. ಟ್ಯಾಗ್ ತೆಗೆದ್ಬಿಡೋಣಲ್ವ ಸುಮ್ಮನೆ ಇದಕ್ಕೆ. ಎಷ್ಟು ಫಸ್ಟ್ ಟೈಮ್ ನಾನು ಆ ಪ್ಲೇಸಿಗೆ ಹೋಗ್ತಾ ಇರೋದು. ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ನಾನು. ಯಾಕೆಂದರೆ ಆ ಥರ ಪ್ಲೇಸ್ ನೋಡಬೇಕು ಅಂದರೆ ಕೆಲವೊಬ್ರದ್ದು ಡ್ರೀಮ್ ಆಗಿರುತ್ತೆ, ಇನ್ನು ಕೆಲವೊಬ್ರದ್ದು ಹೋಗಲೇಬೇಕು ಅಂತ ಒಂದು ಏನಂತಾರೆ ಛಲ ಇರುತ್ತೆ. ಸೊ ನಾವು ಹೋಗ್ತಾ ಇದ್ದೀವಿ, ಖುಷಿ ಆಗೇ ಆಗುತ್ತೆ ಅಲ್ವಾ. ಇದಕ್ಕೆ ಜೋಡಿ ಮಾಡಿ ಇಟ್ಬಿಡೋಣ. ಆ್ಯಂಡ್ ಈ ಒಂದು ವೈಟ್ ಟಾಪ್, ಸೊ ಇದು ಬಂದು ಹೋಗಲಿ ಬಿಡಿ. ಸೊ ಈ ಒಂದು ವೈಟ್ ಟಾಪ್ ತೊಗೊಂಡಿದ್ದೀನಿ.
ಸುಮ್ಮನೆ ಎಮರ್ಜೆನ್ಸಿಗೆ ಇರಲಿ ಅಂತ ತಗೊಳ್ತಾ ಇರೋದು. ಓಕೆನಾ? ಸೊ ಇದ್ರ ಜೊತೆಗೆ ಈ ಒಂದು ಜೀನ್ಸ್ ತಗೊತಾ ಇದ್ದೀನಿ, ಅದಕ್ಕೆ ಮ್ಯಾಚ್ ಆಗುತ್ತಲ್ವ, ವೈಟ್ ಇದಕ್ಕೆ ಇದೊಂದು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಬ್ಲ್ಯಾಕ್ ಪ್ಯಾಂಟ್ ತಗೊತಾ ಇರೋದು. ಇದನ್ನು ನಾನು ಸ್ಟುಡಿಯೋದಲ್ಲಿ ತಗೊಂಡಿದ್ದೆ, ತುಂಬ ಚೆನ್ನಾಗಿದೆ, ಗುಡ್. ಇದೇ ತುಂಬ ದಪ್ಪ ಇದೆಯಲ್ಲಪ್ಪ, ಕೆಳಗಿಟ್ಕೊಳ್ಳೋಣ. ಓಕೆ, ಸೊ ಇದು ಬಂದುಬಿಟ್ಟು ನೈಟಲ್ಲಿ ಹಾಕೋಣ ಅಂತ ನೈಟ್ ವೇರ್ ಥರ ತೊಗೊಂಡಿದ್ದೀನಿ. ಸೊ ಇದು ರೇಟು, ಇದು ನಾನು ತೊಗೊಂಡಾಗ ಎಷ್ಟಿತ್ತು ಗೊತ್ತಾ ರೇಟು? 1200 ಏನೋ ಇತ್ತು ಈ ಒಂದು ಡ್ರೆಸ್ಸಿಗೆ. ಇದು ನಾನು ಬರ್ಡೇ ದಿವಸ ತೊಗೊಂಡಿದ್ದು ಅನಿಸುತ್ತೆ. ಯಾ, ಇದು ಸುಮ್ಮನೆ ನೈಟ್ ಅಲ್ಲಿ ನೈಟಲ್ಲಿ ಹಾಕೋಣ ಅಂತ ನೈಟ್ ವೇರ್ ಥರ ತೊಗೊಂಡಿದ್ದೀನಿ. ಓಕೆ, ಇದು ಆಯಿತು. ಸೊ ಇನ್ನೊಂದು ಜೊತೆನೂ ತೊಗೊಂಡಿದ್ದೀನಿ ನೈಟ್ ವೇರು, ಯಾಕೆ ಅಂದರೆ ಒಂದೇ ಬೇಡ ಅಂತ. ನೋಡಿ, ಈ ಒಂದು ಟಾಪ್ ಹಾಗೆ ಮಡ್ಚಿ ಇಟ್ಬಿಡ್ತೀನಿ, ಯಾಕೆಂದರೆ ಸುಮ್ಮನೆ ಯಾಕೆ. ಇದೊಂದು ಪ್ಯಾಂಟ್, ಇದು ನಾನು ಎಷ್ಟು ಕೊಟ್ಟೆ ಅಂದರೆ ಅಷ್ಟು ಗೊತ್ತಿಲ್ಲ ಎಷ್ಟು ಕೊಟ್ಟೆ ಅಂತ, ಹೋಗಲಿ ಬಿಡಿ. ವಾವ್, ಓಕೆ. ಎಷ್ಟು ಜೊತೆ ಐತೆ ಹೇಳಿ? 1 2 3 4 5 ಪ್ಲಸ್ ಇದೊಂದು 6, ಓಕೆನಾ? ಸೊ ಇನ್ನು ಇದು ಇಲ್ಲೇ ಇಟ್ಬಿಡ್ತೀನಿ. ಅವ್ರದ್ದು ಬಟ್ಟೆ ಇದರಲ್ಲಿ ಇಟ್ಕೋಬೇಕು. ಈ ಒಂದು ಚಪ್ಪಲಿ ನಾನು ತಗೊಂಡಿದ್ದೀನಿ. ಇದ್ರ ಅಮೌಂಟ್ ಬಂದು ಎಷ್ಟು ಗೊತ್ತಾ? 1200 ಇದೆ. ಇದು ಬಾಟಾ ಕಂಪ್ನಿದು. ಸೊ ನನಗೆ ಇದು ಕಲರ್ ತುಂಬ ಇಷ್ಟ ಆಯಿತು. ನೋಡಿ, ಸೊ ಇದು ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ, ಇರಲಿ ಒಳ್ಳೆ ಕಂಪ್ನಿಗೆ ಒಂದ್ಸಲ ತೊಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಹಾಕೊಂಡು ಹೋಗೋಕ್ಕೆ. ಆಮೇಲೆ ಇದು ನಾನು ತೊಗೊಂಡಿರೋಂತಹ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಎಲ್ಲ ಡ್ರೆಸ್ಸಿಗೂ. ಇದೊಂದು ಜೊತೆ ತೊಗೊಂಡು ಹೋಗ್ತೀನಿ, ಆಮೇಲೆ ಅಲ್ಲಿ ಸುಮ್ಮನೆ ಇನ್ನೊಂದು ಜೊತೆ ತೊಗೊಂಡು ಹೋಗ್ತೀನಿ. ಸದ್ಯಕ್ಕಿದು ಇಲ್ಲಿ ಆಚೆನೇ ಇರ್ತೀನಿ. ಬಾಟಾ ಕಂಪ್ನಿ. ಆಮೇಲೆ ನಾನು ಮೇಕಪ್ ಎಲ್ಲ ಎತ್ತಿಕೋಬೇಕು, ಆಮೇಲೆ ಸುಮಾರು ಇದ್ದಾವೆ. ಈ ಒಂದು ಒಳ್ಳೆ ಡ್ರೆಸ್ಸಿಗೆ ಹಾಕೋಬೇಕು, ಅದಕ್ಕೆ ತೊಗೊಂಡಿದ್ದೀನಿ. ಮೇಕಪ್, ನಾರ್ಮಲ್ ಮೇಕಪ್. ನಾನು ಮೇಕಪ್ ಅಂದರೆ ಅಷ್ಟೊಂದು ಜಾಸ್ತಿ ಮೇಕಪ್ ಸೆಟ್ ಅಂತ ತೊಗೊಳಕ್ಕೆ ಹೋಗಲ್ಲ. ಜಸ್ಟ್ ನಾರ್ಮಲ್ ಒಂದು ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಆ್ಯಂಡ್ ಕ್ರೀಮ್ ಅಷ್ಟೇ, ಈ 3. ಅದು ಬಿಟ್ಟರೆ ಸ್ವಲ್ಪ ಜಾಸ್ತಿನೇ ಎತ್ಕೊತೀನಿ, ಯಾಕಂದರೆ ತುಂಬ ದೂರ ಹೋಗ್ತಾಯಿದ್ದೀವಿ, ಮತ್ತೆ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಚೆನ್ನಾಗಿ ರೆಡಿಯಾಗಿ ವೀಡಿಯೋಸು ರೀಲ್ಸ್ ಎಲ್ಲ ಮಾಡ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಅಂದ್ಕೊಂಡಿದ್ದೀವಿ. ಸೊ ಇನ್ನೂ ಸೆಲ್ಫಿ ಸ್ಟಿಕ್ ಬರಬೇಕು, ಇನ್ನೂ ಸುಮಾರು ಬರಬೇಕು. ಸೊ ಕಂಪ್ಲೀಟಾಗಿ ಎಲ್ಲ ಆರ್ಡ್ರ್ ಮಾಡಿದ್ದೀನಿ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಯಾವಾಗ ಬರುತ್ತೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇವಾಗೆ ವ್ಲಾಗ್ ಮಾಡ್ತಾಯಿದ್ದೀನಿ, ಆಮೇಲೆ ವ್ಲಾಗ್ ಮಾಡೋಕ್ಕಾಗುತ್ತೋ ಇವಾಗ ಬ್ಯುಸಿ ಆಗಿಬಿಟ್ರೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಮೇಕಪ್ ಅಂತ ತೊಗೊತೀನಿ, ಮೇಕಪ್ ಅಂತ ತೊಗೊಂಡ್ಬಿಟ್ರೆ ನಂದು ಕ್ಲಿಯರ್ ಆಗುತ್ತೆ. ಇನ್ನು ಅವರೊಬ್ಬರು ಬಂದು ಅವ್ರಿಗೆ ಯಾವ್ಯಾವ ಬಟ್ಟೆ ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡ್ಕೊತಾರೆ. ಸೊ ನಂದು ಇಷ್ಟೇ ಬಟ್ಟೆ, ಆದರೆ ಇನ್ನೊಂದು 2 ಜೊತೆ ಆ್ಯಡ್ ಆಗ್ಬೋದು ಅಷ್ಟೇ. ಬೇರೆದು ಏನಾದ್ರು ಆ್ಯಡ್ ಆಗಬೇಕು ಅಂದರೆ ಒಂದು 2 ಜೊತೆ ಆ್ಯಡ್ ಆಗುತ್ತೆ. ಅದು ಬಿಟ್ಟರೆ ಇನ್ನು ಬಟ್ಟೆ ತೊಗೊಳಕ್ಕೆ ಹೋಗೋದಿಲ್ಲ, ಯಾಕಂದರೆ ನನಗೆ ಮೇನ್ 4 ಬಟ್ಟೆ ಬೇಕಿತ್ತು. ಸೊ ಮೇನ್ 4 ಬಟ್ಟೆ ನಾನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ, ಆ 4 ದಿನ ಹಾಕೊಳ್ಳೋಣ ಅಂತ. ಇನ್ನು ಮಿಕ್ಕಿದ 2 ಜೊತೆ ನೈಟ್ ವೇರ್ ಅದು ಮತ್ತು ಎಕ್ಸ್ಟ್ರಾ ಒಂದು ಜೊತೆ ತೊಗೋಬೇಕು ಅಂತ ಅನ್ನಿಸ್ತಿದೆ. ಸೊ ನೋಡೋಣ ಏನು ಮಾಡ್ತೀನೋ ಗೊತ್ತಿಲ್ಲ. ಸೊ ಇದು ಹಿಂಗೆ ಇರಲಿ. ಇದಕ್ಕಿನ್ನೂ ಸುಮಾರು ನಾನು ಮೇಕಪ್ ಎಲ್ಲ ತೊಗೋಬೇಕು, ಅದೆಲ್ಲ ತೊಗೊಂಡು
ಸೆಟ್ ಮಾಡ್ತೀನಿ. ಇನ್ನು ಕೆಲವು ಸೆಲ್ಫಿ ಸ್ಟಿಕ್ಕು ಅದು ಇದೆಲ್ಲ ಆರ್ಡರ್ ಮಾಡಿದ್ದೀನಿ. ಸೊ ಅದೆಲ್ಲ ಆರ್ಡ್ರ್ ಬಂದ ಮೇಲೆ ಇನ್ನೊಂದು ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ. ಯಾಕಂದರೆ ಇವಾಗ ನಾನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಟೈಮ್ ಇರುತ್ತೆ ಇರಲ್ವೋ, ಗಡಿಬಿಡಿಲಿ ಮಾಡಲಿಲ್ಲ ಅಂದರೆ ಅಂದ್ಬಿಟ್ಟು ಮಾಡ್ತಾ ಇರೋದು. ಸೊ ತುಂಬ ಖುಷಿ ಆಗ್ತಾಯಿದೆ. ನಾವು ಟ್ರಿಪ್ಗೆ ಹೋಗ್ತಾ ಇರೋದು. ಸೊ 4 ಜನ ಹೋಗ್ತಾ ಇದ್ದೀವಿ. ನಾನು ನಮ್ಮ ಹುಡುಗ, ಆಮೇಲೆ ನನ್ನ ತಂಗಿ ಹುಡುಗ, ಅಂದರೆ ನಾವು 4 ಜನ ಕಪಲ್ಸ್ ಹೋಗ್ತಾ ಇರೋದು, ಗಂಡ ಹೆಂಡತಿ. ಸೊ ಫಸ್ಟ್ ಟೈಮ್ ನಾನು ಅಷ್ಟು ದೂರ ಹೋಗ್ತಾ ಇರೋದು. ಆ್ಯಂಡ್ ಫಸ್ಟ್ ಟೈಮ್ ನಾನು ಯಾವುದ್ರಲ್ಲಿ ಹೋಗ್ತಾ ಇದ್ದೀನೋ ಅದನ್ನು ಅಷ್ಟೇ ಫಸ್ಟ್ ಟೈಮೇ ನಾನು ಅಲ್ಲಿ ಹೋಗ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಅನುಭವ. ಅದನ್ನೆಲ್ಲ ಎಲ್ರಿಗೂ ಸಿಗೋದಿಲ್ಲ. ಅದು ತುಂಬ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು ಅದು. ಸೊ ಇವಾಗ ಕಂಪ್ಲೀಟ್ ಆಗ್ತಾ ಇದೆ. ಮಾತಾಡಿ ನಾನು ಸುಸ್ತೇ ಆಗೋಯ್ತು. ಓಕೆ, ಸೊ ಕಂಪ್ಲೀಟ್ ವಿಡಿಯೋ ಇನ್ನೊಂದ್ರಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಅಷ್ಟೇ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.